ನಿಜವಾಗಲೂ ಬೇಕಾಗಿದ್ದು ಸಾಮಾಜಿಕ ಕಾರ್ಯಕರ್ತರು. ನಮ್ಮ ಸಮಾಜದ ಸಮಾಜ ಕಾರ್ಯಕರ್ತರನ್ನು ಹುಡುಕಲು ಹೊರಟಾಗ ಬೆರಳೆಣಿಕೆಯಷ್ಟು ಜನಗಳು ಮಾತ್ರ ಸಿಗ್ತಾರೆ. ಸಾಮಾಜಿಕ ಕಾರ್ಯಕರ್ತರು ಅಂದರೆ ಏನು? ಸಮಾಜಕ್ಕೆ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಲೀಡರ್ಗಳು ಸಿಗ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕರ್ತರ ಕೊರತೆ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಇವತ್ತೇನಾದರೂ ಸಮಾಜದಲ್ಲಿ ಸಾಮಾಜಿಕ ಕಾರ್ಯಕರ್ತರ ಇದ್ದಾರೆ ಅಂದರೆ ಒಂದು 50% ಅದು ಸರ್ಕಾರಿ ನೌಕರರು. ಏಕೆಂದರೆ ತಮ್ಮ ಉದ್ಯೋಗವನ್ನು ಮಾಡ್ತಾನೆ ಸಮಾಜವನ್ನು ಕಟ್ಟಬೇಕು ಅನ್ನೋ ಅದಮ್ಯ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಅಂಥ ಸಮಾಜವನ್ನು ಕಟ್ಟಲು ಹಗಲಿರುಳು ತಮ್ಮದೇ ಆದ ಬಿಜಿ ಶೆಡ್ಯೂಲಲ್ಲಿ ಕೂಡ ಸಮಯವನ್ನು ಕೊಟ್ಟು ಸಾಮಾಜಿಕ ಕಾರ್ಯಕರ್ತರ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಸಂಜೀವ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಸಂಭ್ರಮಾಚರಣೆ ಒಬ್ಬ ಟ್ರಾಫಿಕ್ನಲ್ಲಿ ಮುಖ್ಯ ಪೇದೆಯಾಗಿ ಅದರ ಜೊತೆಯಲ್ಲೂ ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಎಲ್ಲ ರಂಗದಲ್ಲಿ ವೈದ್ಯಕೀಯ ರಂಗಕ್ಕೆ ಸಂಬಂಧಪಟ್ಟಂತೆ ಒಂದು ವಾಟ್ಸಪ್ ಗ್ರೂಪನ್ನು ನಿರ್ಮಾಣ ಮಾಡಿದ್ದಾರೆ, ವಧುವರರದ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದಾರೆ, ವಕೀಲ ಸಂಘದ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದಾರೆ, ಪೊಲೀಸರದ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಇಡೀ ಸಮಾಜವನ್ನು ಯಾವುದೇ ಒಂದು ಕ್ಷಣದಲ್ಲಿ ಇಡೀ ಸಮಾಜಕ್ಕೆ ಏನು ವಿಷಯನ ಮುಟ್ಟಿಸಬೇಕು ಅನ್ನೋದು ನಮ್ಮಿಂದ ಕೂಡ ಆಗ್ತಾ ಇಲ್ಲ. ಅಂಬಿಗಾ ನ್ಯೂಸ್ನ ಅಷ್ಟು ವೇಗವಾಗಿ ಸಮಾಜಕ್ಕೆ ತಮ್ಮ ಒಂದು ಸೇವೆಯನ್ನು ಒದಗಿಸ್ತಾ ಇದ್ದಾರೆ. ಸರ್ ನಮಸ್ಕಾರ, ತಮಗೆ ಏನು ಅನಿಸ್ತದೆ ಈ ಎಲ್ಲ ಸಂಭ್ರಮಾಚರಣೆ ನೋಡಿದರೆ? ನಮಸ್ಕಾರ, ನನ್ನ ಹೆಸರು ಸಂಜೀವ್ ಕೋಲಕರ್ ಅಂತ. ಮೂಲತಃ ಬಿಜಾಪುರ ಜಿಲ್ಲೆಯವರು. ನಾನು ಬೆಂಗಳೂರಿಗೆ ಬಂದಿದ್ದು 97ರಲ್ಲಿ. 2005ರಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾದೆ. ಮುಖ್ಯಮಂತ್ರಿಗಳ ಕಚೇರಿನಲ್ಲೇ ಕೆಲಸ ಹೆಚ್ಚಾಗಿ ಮಾಡಿದ್ದೀನಿ. ಈ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಈ ಮುಂಚೆ 2005 ಮುಂಚೆ ಇದ್ದಾಗ ಆವಾಗಲಿಂದನೂ ಅಲ್ಲೇ ಇದ್ದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈಗಲೂ ಇದ್ದಾರೆ. ಇವಾಗಲೂ ಸಾಕಷ್ಟು ಕಚೇರಿಯಲ್ಲಿ ಒಡನಾಟ ಇಟ್ಕೊಂಡಿದ್ದೀವಿ. ಸಮಾಜಕ್ಕಾಗಿ ಸಾಕಷ್ಟು ಕೆಲಸ ಮಾಡಬೇಕಂತ ಹಂಬಲ ಇದೆ. ಇವಾಗ ನಾವು ಲಾಸ್ಟ್ ಟೈಮು ನಮ್ಮ ರಾಜ್ಯ ಗಂಗಾಮತ ಸಮಾಜದ ಒಬ್ಬರು ಚೆನ್ನಪ್ಪ ಅಂತ ವಕೀಲರ ಪರಿಷತ್ತಿಗೆ ಚುನಾವಣೆ ನಿಂತಾಗ ಬಹಳ ಕಡಿಮೆ ಮತಗಳ ಅಂತರದಿಂದ ಅವರು ಸೋತೋದ್ರು. ಆ ನೋವಿನಿಂದ ಈ ವಕೀಲರನ್ನು ಒಂದು ಮಾಡಬೇಕು ಅನ್ನೋದು ಮನಸ್ಸಲ್ಲಿತ್ತು. ಇವತ್ತು ಕರ್ನಾಟಕದ ಮೂಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ವಕೀಲರನ್ನ ಅವ್ರಿಗೋಸ್ಕರ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ವಕೀಲರ ಬಳಗ ಅಂತ ಮಾಡಿದ್ದೀವಿ. ಮುಂದಿನ ವಕೀಲರ ಪರಿಷತ್ತಿಗೆ, ರಾಜ್ಯ ವಕೀಲರ ಪರಿಷತ್ತಿಗೆ ನಮ್ಮ ಸಮಾಜದಿಂದ ಖಾತೆಯನ್ನು ತೆರೀತೀವಿ ಅಂತ ಈಗ ನಾನು ಬಯಸ್ತೀನಿ. ನಮ್ಮ ಸಮಾಜ ಸಾಕಷ್ಟು ಮುಂದುವರೆದ ಜನ ಇದ್ದಾರೆ. ಆದರೆ ಇತ್ತೀಚೆಗೆ ನಾವು ಒಗ್ಗಟ್ಟು ಆಗ್ತಾಯಿದ್ದೀವಿ. ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ನಮ್ಮಿಂದ ಸೇವೆ ನಾವು ಸಲ್ಲಿಸ್ತೀವಿ. ಇದು ಅವರು ಸಾಮಾಜಿಕ ಕಾರ್ಯಕರ್ತ ರೀತಿಯಲ್ಲಿ ಸಮಾಜಕ್ಕೆ ಒಂದು ಕೊಡ್ತಾ ಇರೋಂಥ ಕೊಡುಗೆ. ಈ ಕೊಡುಗೆಯನ್ನು ಸದ್ಬಳಕೆ ಮಾಡಿಕೊಳ್ಳೋದು ಕಲೆಯನ್ನು ಸಮಾಜ ಕಲ್ತ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ದುರ್ಬಳಕೆಯನ್ನು ಮಾಡ್ಕೊಳ್ಬಾರ್ದು ಅನ್ನೋದು ಅಂಬಿಗಾ ನ್ಯೂಸ್ನ ಅಭಿಲಾಷೆ. ಇನ್ನೊಬ್ಬ ನಮ್ಮ ಜೊತೆಗಿದ್ದಾರೆ